ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಪಿ ಯು ಸಿ ರಿಸಲ್ಟ್ ಬಂದಿದೆ. ಭಾಳ ಎಲ್ಲ ವಿದ್ಯಾರ್ಥಿಗಳು ಪಿ ಯು ಸಿ ಆದಮೇಲೆ ಏನೇನು ಮಾಡಬೇಕು, ಎಲ್ಲಿ ಸೇರ್ಕೊಬೇಕು, ಯಾವ ಕೋರ್ಸ್ ತೊಗೋಬೇಕು ಅಂತ ಭಾಳಷ್ಟು ಜನ ಎಲ್ಲ ಹುಡುಕಾಟದಲ್ಲಿ ಇರ್ತೀರಿ. ಸೊ ಒಂದು 5 ನಿಮಿಷ ಇಲ್ಲಿ ಒಂದು ಚಾರ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಡ್ತೀನಿ ನೀಟಾಗಿ. ನೋಡಿ, 12th ಪಾಸ್ ಆಯಿತು ಅಂತ ಹೇಳಿದರೆ ಇಲ್ಲಿ 3 ಆಪ್ಷನ್ ಬರುತ್ತೆ ನಿಮಗೆ. ಏನಪ್ಪ 3 ಆಪ್ಷನ್ ಅಂತ ಹೇಳಿದರೆ, ಒಂದು ಕಾಮರ್ಸ್ ಇದೆ, ಒಂದು ಆರ್ಟ್ಸ್ ಇದೆ, ಒಂದು ಸೈನ್ಸ್ ಇದೆ. ನಾನು ಫಸ್ಟ್ ಕಾಮರ್ಸ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಓಕೆನಾ. ಕಾಮರ್ಸಲ್ಲಿ ಈಗ ಪಿ ಯು ಸಿ ಆದ ತಕ್ಷಣ ಕಾಮರ್ಸ್ ಸೆಕ್ಟರ್ಗೆ ಬರುವಂಥ ಕೋರ್ಸ್ಗಳು ಯಾವುದು ಅಂತ ನಾವು ನೋಡೋದಾದರೆ, ಇಲ್ಲಿ ಪಿ ಯು ಸಿ ಆದಮೇಲೆ ಏನಂದರೆ ಸಿ ಎ ಮಾಡ್ಬೋದು. 3 ಸಿ ಎ ಮಾಡ್ಬೋದು ಕಾಮರ್ಸ್ ತಗೊಂಡು. ಪಿ ಯು ಸಿ ಕಾಮರ್ಸ್ನಲ್ಲಿ 12th ಕಾಮರ್ಸ್ ತಗೊಂಡವರು ಸಿ ಎ ಮಾಡ್ಬೋದು. ನೆಕ್ಸ್ಟ್ 3 ವರ್ಷ ಬಿ ಕಾಮ್ ಮಾಡ್ಬೋದು. ಓಕೆ, ಸೊ ನೀವು ನೋಡ್ತಿರ್ಬೋದು ಇಲ್ಲಿ, ಸಿ ದಿಸ್ ಇಸ್ ಬಿ ಕಾಮ್, 3 years ಬಿ ಕಾಮು. ಆಮೇಲೆ 3 ವರ್ಷ ಬಿ ಬಿ ಎ ಫೌಂಡೇಶನ್ ಕೋರ್ಸ್ ಮಾಡ್ಬೋದು. ಅದಾದಮೇಲೆ ಮತ್ತೆ 2 ವರ್ಷ ಎಮ್ ಬಿ ಎ ಮಾಡ್ಬೋದು. ಓಕೆನಾ. ನಾನು ಏನು ಮಾಡ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ, ವಿವೇಚನೆ ಆಯ್ಕೆ ನಿಮಗೆ ಬಿಟ್ಟಿದ್ದು. ಇದರಲ್ಲಿ ಮತ್ತೆ ಸಿ ಎಸ್ ಫೌಂಡೇಶನ್ ಕೋರ್ಸ್ ಇದೆ. ಇದಾದ್ಮೇಲೆ 3 ವರ್ಷ ಬಿ ಸಿ ಎ ಮಾಡ್ಬೋದು. 12th ವಿತ್ ಮ್ಯಾಥ್ಸ್ ಅಂಡ್ ಇಂಗ್ಲೀಷ್ ಇರಬೇಕು ಬಿ ಸಿ ಎ ಮಾಡಬೇಕಂದ್ರೆ. 5 ವರ್ಷ ಬಿ ಎ ಆರ್ಕಿಟೆಕ್ಟ್ ಮಾಡ್ಬೋದು. ಓಕೆ, ದೆನ್ 2 ವರ್ಷ ಡಿ ಎಡ್ ಮಾಡ್ಬೋದು. ಡಿ ಎಡ್ ಅಂದರೆ ಡಿಪ್ಲೊಮೊ ಇನ್ ಎಜುಕೇಷನ್ ಅಂತ. ಅವಾಗೆಲ್ಲ ಟಿ ಸಿ ಎಚ್ ಅಂತ ಇತ್ತು ನೋಡಿ, ಅದು. ದೆನ್ ಕಾಲ್ ಸೆಂಟ್ರಲ್ಲಿ ನೀವು ಎಕ್ಸಿಕ್ಯೂಟಿವ್ ಆಗಿ ನೀವು ಅದು ಒಂದು ಡಿಪ್ಲೊಮೊ ಕೋರ್ಸ್ ಇದೆ, ಆ ಕೋರ್ಸ್ ಮಾಡಿಕೊಂಡ್ರೆ ದೆನ್ ಯು ಕ್ಯಾನ್ ಗೆಟ್ ಮೋರ್ ಆಪ್ಷನ್. ದೆನ್ ಅಗೇನ್ ಕಮ್ ಟು ದಿಸ್ 12th ಕಾಮರ್ಸಲ್ಲಿ. ಕಾಮರ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೋಡಿ, ಈಗ ಬಿ ಕಾಮ್ ಮಾಡಿದರೆ ಏನೇನು ಅಪಾರ್ಚುನಿಟೀಸ್ ಮುಂದೆ ಅಂತ ನಾವು ನೋಡೋದಾದರೆ, ಈಗ ಬ್ಯಾಂಕ್ನಲ್ಲಿ ಮತ್ತು ಇನ್ಶೂರೆನ್ಸ್ನಲ್ಲಿ ಪ್ರೊಬೇಷನರಿ ಆಫೀಸರ್ಸ್ ಅಂತ ಎಕ್ಸಾಮ್ ಕಾಲ್ ಮಾಡ್ತಾರೆ ಬಿ ಕಾಮ್ ಮೇಲೆ. ನೀವು ಎಕ್ಸಾಮ್ ಬರೆದ್ರೆ ನೀವು ಆರಾಮಾಗಿ ಸೆಲೆಕ್ಷನ್ ಆಗ್ತೀರಾ. ಇದಾದ್ಮೇಲೆ ಏನು ಮಾಡ್ಬೋದು, ಬಿ ಕಾಮ್ ಮೇಲೂ ಎಮ್ ಬಿ ಎ ಮಾಡ್ಬೋದು, ಪ್ಲಸ್ ನಿಮಗೆ ಬಿ ಬಿ ಎ ಮೇಲೂ ಎಮ್ ಬಿ ಎ ಮಾಡ್ಬೋದು ಬಿ ಕಾಮ್ ಸೆಕ್ಟ್ರಲ್ಲಿ ಹೋದರೆ. ಸೊ ಎಮ್ ಬಿ ಎ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಏನಂದರೆ ಮಾರ್ಕೆಟಿಂಗು ಮತ್ತು ಫೈನಾನ್ಸು, ಮೆಟೀರಿಯಲ್ಸು ಎಕ್ಸೆಟ್ರಾ, ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮ್ಯಾನ್ ಆಗಿ ನೀವು ಹೊರಹೊಮ್ಮೋದು. ಓಕೆನಾ. ದೆನ್ ಬಿ ಕಾಮ್ ಮಾಡಿದ ಮೇಲೆ ಅಥವಾ ಪಿ ಯು ಸಿ ಬಿ ಬಿ ಎ ಮಾಡಿದ ಮೇಲೆ ನೀವು ಅಥವಾ ಬಿ ಕಾಮ್ ತೊಗೊಂಡು ಎಲ್ ಎಲ್ ಬಿ ಅಥವಾ ಎಲ್ ಎಲ್ ಬಿ 2 ವರ್ಷ ಎಲ್ ಎಲ್ ಬಿ ಅಂತ ಇಲ್ಲಿ ನೋಡ್ಬೋದು ಚಾರ್ಟಲ್ಲಿ. 2 ವರ್ಷ ಎಲ್ ಎಲ್ ಎಮ್ ಅಂತ ಇದೆ. ಓಕೆನಾ. ದೆನ್ ಇದಾದ ಮೇಲೆ 2 ವರ್ಷ ಸಿ ಎ ಮಾಡ್ಬೋದು. ಇದೆಲ್ಲ ಬಿ ಕಾಮ್ ಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಿ ಕಾಮ್ ಮಾಡಿ ಏನೇನು ಮಾಡ್ಬೋದು ಅಂತ. ಬಿ ಕಾಮ್ ಮಾಡಿದ್ಮೇಲೆ ಸಿ ಎನೂ ಮಾಡ್ಬೋದು. ದೆನ್ ಬಿ ಎಡ್ ಮಾಡ್ಬೋದು. ಬಿ ಎಡ್ 2 ವರ್ಷ ಇದೆ, ಆ್ಯಕ್ಚುಲಿ ಚಾರ್ಟಲ್ಲಿ ತಪ್ಪಿದೆ. ಬಿ ಎಡ್ 2 ವರ್ಷ ಇದೆ. ದೆನ್ ಎಮ್ ಎಡ್, ನೆಕ್ಸ್ಟ್ ಬಿ ಎಡ್ ಆದಮೇಲೆ ಮತ್ತೆ ಎಮ್ ಎಡ್ ಮಾಡ್ಬೋದು. ದೆನ್ ಐ ಸಿ ಡಬ್ಲ್ಯೂ ಎ ಕೋರ್ಸ್ ಅಂತ ಒಂದಿರುತ್ತೆ. ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸ್ ಮಾಡ್ಬೋದು, ಲೈಬ್ರರಿಯನ್ನು. ದೆನ್ ಸಿ ಎಸ್ ಮಾಡ್ಬೋದು. ದೆನ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಡಿಪ್ಲೊಮೊ ಇದೆ. ದೆನ್ ಎಮ್ ಸಿ ಎ ಮಾಡ್ಬೋದು. ಯಾವುದ್ರ ಮೇಲೆ, ಬಿ ಕಾಮ್ ಮೇಲೆ ಎಮ್ ಸಿ ಎ ಮಾಡ್ಬೋದು. ಇದರಲ್ಲಿ ಎಮ್ ಸಿ ಎ ಮಾಡಿದರೆ ನಿಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿಕ್ಕೆ ಅವಕಾಶ ಇದೆ. ದೆನ್ 2 ವರ್ಷ ಎಮ್ ಸಿ ಎಮ್ ಅಂತ ಒಂದು ಕೋರ್ಸ್ ಇದೆ, ಅದು ಮಾಡ್ಬೋದು. ಯು ಪಿ ಎಸ್ ಸಿ ಎಕ್ಸಾಮ್ ತೊಗೋಬೋದು. ಯಾವಾಗ ಎನಿ ಡಿಗ್ರಿ ಅಂತಿದೆ ಯು ಪಿ ಎಸ್ ಸಿ ಎಕ್ಸಾಮಿಗೆ, ಎಮ್ ಪಿ ಎಸ್ ಸಿ ಎಕ್ಸಾಮಿಗೆ ಎನಿ ಡಿಗ್ರಿ ಅಂತಿದೆ. ನೀವು ಡಿಗ್ರಿನ ಎಕ್ಸಾಮ್ ತೊಗೋಬೋದು. ದೆನ್ ಕಂಪ್ಯೂಟರ್ ಕೋರ್ಸಸ್ನಲ್ಲಿ ನೀವು ಟ್ಯಾಲಿ ಮಾಡ್ಬೋದು. ಇಂಡಿಯನ್ ಮಿಲಿಟರಿ ಅಕಾಡೆಮಿನಲ್ಲಿ ನೀವು ಜಾಯಿನ್ ಆಗ್ಬೋದು. ಯಾವುದ್ರ ಆಪ್ಷನ್ಗಳ ಮೇಲೆ ಅಂತ ಹೇಳಿದರೆ, ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, 12th ಕಾಮರ್ಸ್ ಮೇಲೆ ಇಷ್ಟೆಲ್ಲ ನಿಮಗೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. 12th ಕಾಮರ್ಸ್ ಮಾಡಿದರೆ ಕಾಮರ್ಸ್. ಓಕೆನಾ. ದೆನ್ ಆರ್ಟ್ಸಿಗೆ ಬರೋಣ. ಆರ್ಟ್ಸಲ್ಲಿ ಏನೇನು ಆಪ್ಷನ್ಸ್ ಇದೆ ನೋಡೋಣ. ರೈಟ್. ಆರ್ಟ್ಸಲ್ಲಿ ಏನಂದರೆ ಡಿ ಎಡ್ ಮಾಡ್ಬೋದು. ಡಿ ಎಡ್ ಆಗಿ ಟೀಚರ್ ಆಗ್ಬೋದು. ಬಿ ಎಸ್ ಡಬ್ಲ್ಯೂ ಮಾಡ್ಬೋದು. ಬಿ ಎಸ್ ಡಬ್ಲ್ಯೂ ಮಾಡಿ ಎಮ್ ಎಸ್ ಡಬ್ಲ್ಯೂ ಮಾಡ್ಬೋದು. ದೆನ್ ಎಲ್ ಎಲ್ ಬಿ ಮಾಡ್ಬೋದು, 5 ವರ್ಷ ಫೌಂಡೇಶನ್ ಕೋರ್ಸ್ ಅದು. 2 ವರ್ಷ ಆಮೇಲೆ ಡಿ ಟಿ ಎಲ್, ಡಿ ಎಲ್ ಎಲ್, ಎಲ್ ಎಲ್ ಎಮ್ ಕೋರ್ಸ್ ಇದೆ. ದೆನ್ ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮೊ, ಇಂಟೀರಿಯರ್ ಡಿಸೈನಿಂಗ್ ಡಿಪ್ಲೊಮೊ ಮಾಡ್ಬೋದು. 12th ಆದಮೇಲೆ 3 ವರ್ಷ ಬಿ ಎ ಮಾಡ್ಬೋದು. ಆಮೇಲೆ ಬಿ ಬಿ ಎ ಮಾಡ್ಬೋದು, ಎಮ್ ಬಿ ಎ ಮಾಡ್ಬೋದು, ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಕೋರ್ಸ್ ಮಾಡ್ಬೋದು. ದೆನ್ ಫಾರಿನ್ ಲ್ಯಾಂಗ್ವೇಜ್ ಡಿಪ್ಲೊಮೊ ಇದೆ, ಕಾಲ್ ಸೆಂಟ್ರಲ್ಲಿ ಜಾಬ್ ಸಿಗುತ್ತೆ, ಅದು ಒಂದು ಡಿಪ್ಲೊಮೊ ಕೋರ್ಸ್ ಇದೆ. ದೆನ್ 5 ವರ್ಷ ಬಿ ಆರ್ಕಿಟೆಕ್ಟ್ ಅಂತ. 12th ವಿತ್ ಮ್ಯಾಥ್ಸ್ ಇಂಗ್ಲೀಷ್ ಇರಬೇಕಾಗುತ್ತೆ ಅದಕ್ಕೆ ಇಲ್ಲಿ ಆರ್ಟ್ಸಲ್ಲಿ. ಓಕೆನಾ. ಇದಾದಮೇಲೆ ಬಿ ಎ ಮಾಡಿದ್ಮೇಲೆ ಮತ್ತೇನೇನು ಆಪ್ಷನ್ ಇದ್ದಾವೆ ಅಂತ ನಾವು ನೋಡೋದಾದರೆ, ಇಲ್ಲಿದೆ ನೋಡಿ, ಬಿ ಪಿ ಎಡ್ ಇದೆ. ರೈಟ್. ಬಿ ಪಿ ಎಡ್ ಇದೆ. ಬಿ ಪಿ ಎಡ್ ಮಾಡಿಕೊಂಡ್ರೆ ಹೈಸ್ಕೂಲಲ್ಲಿ ಪಿ ಇ ಟೀಚರ್ ಆಗ್ಬೋದು. ಎಮ್ ಎ ಇನ್ ಮಾಸ್ ಕಮ್ಯುನಿಕೇಷನ್,
ದೆನ್ MA ಮಾಡ್ಕೋಬೋದು, BA ಆದಮೇಲೆ MA ಮಾಸ್ಟರ್ ಆಫ್ ಆರ್ಟ್ಸ್. ದೆನ್ ಬ್ಯಾಚುಲರ್ ಆಫ್ ಜರ್ನಲಿಸಮ್ ಮಾಡ್ಬೋದು ನೀವು 1 year BA ಆದಮೇಲೆ. ದೆನ್ 2 ವರ್ಷ LLB ಅಥವಾ LLM ಮಾಡ್ಬೋದು, MBA ಮಾಡ್ಬೋದು, ಬ್ಯಾಚುಲರ್ ಆಫ್ ಸೈನ್ಸ್ ಮಾಡ್ಬೋದು, UPSC ಎಕ್ಸಾಮ್ ತೊಗೋಬೋದು, MCA MCM ಮಾಡ್ಬೋದು ಸಾಫ್ಟ್ವೇರ್ ಜಾಬ್ ಹೋಗ್ಲಿಕ್ಕೆ. ದೆನ್ B.Ed ಮಾಡ್ಬೋದು, M.Ed ಮಾಡ್ಬೋದು, ಅಡ್ವರ್ಟೈಸಿಂಗ್ ಆ್ಯಂಡ್ ಕಮರ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಪ್ಲೊಮೊ ಮಾಡ್ಬೋದು. ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಸ್ ಕಾಲ್ ಮಾಡ್ತಾರೆ, BSF, CRPF, CISF ಅಲ್ಲಿ ನೀವು ಎಕ್ಸಾಮ್ಸನ್ನು ತಗೊಂಡು ನೀವು ಅಲ್ಲೂ ಕೂಡ ಕ್ಲಿಕ್ ಆಗ್ಬೋದು BA ಕೋರ್ಸನ್ನು ತಗೊಂಡ್ರೆ. ಓಕೆನಾ? ದೆನ್ ಸೈನ್ಸ್ ತಗೊಂಡ್ರೆ ಏನೇನು ಆಪ್ಷನ್ಸ್ ಇದೆ ಅಂತ ನೋಡ್ಕೊಂಬರೋಣ. ಓಕೆನಾ? ಸೈನ್ಸಲ್ಲಿ ನೀವು ಆಯ್ಕೆ ಮಾಡಿಕೊಳ್ಳುವಾಗ ನೋಡಿ, PCMB ಅಂತ ಒಂದಿದೆ. PCMB ತಗೊಂಡ್ರೆ ನೀವು ಏನಂದರೆ BS ಇನ್ ಡೈರಿ ಟೆಕ್ನಾಲಜಿ, ಬ್ಯಾಚುಲರ್ ಆಫ್ ಫಾರ್ಮಸಿ. ಡೈರಿ ಟೆಕ್ನಾಲಜಿ ಮಾಡಿದರೆ MBA ಮಾಡ್ಬೋದು. ದೆನ್ ಫಾರ್ಮಸಿ ಮಾಡಿದರೆ MBA ಮಾಸ್ಟರ್ ಆಫ್ ಫಾರ್ಮಸಿ, B.Tech ಇನ್ ಅಗ್ರಿಕಲ್ಚರ್, MBA M.Tech ಅಗ್ರಿಕಲ್ಚರ್, BSc ಬಯೋಟೆಕ್ನಾಲಜಿ ತೊಗೋಬೋದು, MBA MSc ಬಯೋಟೆಕ್ನಾಲಜಿ, BSc ಇನ್ ಅಗ್ರಿಕಲ್ಚರ್. ಓಕೆನಾ? MSc ಇನ್ MBA. ಸೊ ಇದೆಲ್ಲ ನೀವು ಯು ಕ್ಯಾನ್ ಟೇಕ್ ಅಪ್ ದ ಕೋರ್ಸಸ್, ರೈಟ್? ಇದು PCMB ನೀವು ಮಾಡಿದರೆ, PUCನಲ್ಲಿ PCMB ಸೈನ್ಸ್ ತೊಗೊಂಡಿದ್ರೆ ನಿಮಗೆ ಇಷ್ಟೆಲ್ಲ ಮಾಡೋಕ್ಕೆ ಅವಕಾಶ ಇದೆ. ದೆನ್ PCB ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಂದರೆ ನಾನ್ ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ನೀವು ಏನು ಮಾಡ್ಬೋದಪ್ಪ ಅಂತ ನಾವು ನೋಡೋದಾದರೆ, ಇಲ್ಲಿ ನೋಡಿ BAMS ಮಾಡ್ಬೋದು, ಆಯುರ್ವೇದ ಮೆಡಿಸಿನ್ 4.5 ವರ್ಷ ಅದು ಕೋರ್ಸು. BAMS ಮಾಡಿ MD ಮಾಡ್ಬೋದು, ಅಲ್ಲಿ ಕೂಡ ಡಾಕ್ಟ್ರು. BUMH, BHMS, BUMS, BVS, SC, ಆಮೇಲೆ MBBS ನಿಮಗೆ ಗೊತ್ತಿದೆ. ಈಗ ಏನಂದರೆ ಫುಲ್ಲು ನೀಟು ಮತ್ತು ಆಮೇಲೆ JEE ಅಂತಲೇ ಅದು ಸ್ಟ್ಯಾಂಡರ್ಡ್. ಅದು ನಿಮ್ಗೆ ಯಾವಾಗಲೂ PCB ತೊಗೊಂಡ್ರೆ ಅಂದರೆ MBBS ನಿಮಗೆ ಇದು 3 ಆಪ್ಷನಲ್ಲಿ ನೀವು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡಿದ್ರೆ ಗೋ ಫಾರ್ MBBS ಆ್ಯಂಡ್ MD MS. ಆಮೇಲೆ ಪ್ಯಾರಾಮೆಡಿಕಲ್ ಕೋರ್ಸಸ್ಗೂ ಕೂಡ ಜಾಯ್ನ್ ಆಗ್ಬೋದು ನೀವು. ಆಮೇಲೆ BDS ಮಾಡ್ಬೋದು, BDS ಮಾಡಿ MDS ಮಾಡ್ಬೋದು, ಅಂದರೆ ಡೆಂಟಲ್ ಡಾಕ್ಟರ್ ಆಗ್ಬೋದು. ದೆನ್ BSc ನರ್ಸಿಂಗ್ ಮಾಡ್ಬೋದು, ಡಿಪ್ಲೊಮೊ ಇನ್ ನರ್ಸಿಂಗ್ ಕೋರ್ಸ್ ಮಾಡ್ಬೋದು. ಓಕೆನಾ? ಆ್ಯಂಡ್ ದೆನ್ BMLT ಕೋರ್ಸು, BSc ಹೋಮ್ ಸೈನ್ಸು, ದೆನ್ BSc ಬಾಟ್ನಿ, ಮೈಕ್ರೋಬಯಾಲಜಿ, ಝೂಯಾಲಜಿ, ಕೆಮಿಸ್ಟ್ರಿ ಇದೆಲ್ಲ ತೊಗೋಬೋದು. BSc ಬಾಟ್ನಿ ಇವು ಮಾಡಿದವ್ರಿಗೆ ನೆಕ್ಸ್ಟ್ MSc ಆಪ್ಷನ್ ಇದೆ. MScನಲ್ಲಿ ಬಯೋಟೆಕ್ಕು, M.Tech ಮಾಡ್ಬೋದು. ಅದಾದಮೇಲೆ PhD ಕೂಡ ಮಾಡ್ಬೋದು, ರೈಟ್? ಇದು ಯಾವುದಪ್ಪ ಅಂದರೆ PCB ಕಾಂಬಿನೇಷನ್ ತೊಗೊಂಡ್ರೆ, PCMB ತೊಗೊಂಡ್ರೆ ಇವು 2 ಹೇಳಿದೆ ನಾನು. ಈಗ ಇನ್ನೊಂದೇನಪ್ಪ ಬಂದರೆ PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ತೊಗೊಂಡ್ರೆ ಏನೇನು ಆಪ್ಷನ್ ಇದೆ? ಇಲ್ಲಿ NDA ಎಕ್ಸಾಮ್ಸ್, NDA ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ದು, ನಾವಿ ಮತ್ತು ಆರ್ಮಿ, ಅದನ್ನು ಏರ್ ಫೋರ್ಸಲ್ಲಿ ನೀವು ಕೋರ್ಸ್ಗಳನ್ನು ಮಾಡ್ಬೋದು. PCM ತೊಗೊಂಡವರು ಅಲ್ಲಿ NDA ಕೋರ್ಸ್ಗಳನ್ನು ಮಾಡಿಕೊಂಡು ಅಲ್ಲಿ ಎಕ್ಸಾಮ್ಸನ್ನು ತೊಗೊಂಡ್ರೆ ಯು ಕ್ಯಾನ್ ಗೆಟ್ ಮೋರ್ ಆಪರ್ಚುನಿಟೀಸ್ ಆ್ಯಂಡ್ ಆಪ್ಷನ್ಸ್. ದೆನ್ B ಆರ್ಕಿಟೆಕ್ಟ್, ಅದಾದಮೇಲೆ ಡಿಪ್ಲೊಮೊ ಇನ್ ಇಂಟೀರಿಯರ್ ಲ್ಯಾಂಡ್ಸ್ಕೇಪ್ ಡಿಸೈನರ್, ಇಂಟೀರಿಯರ್ ಡಿಸೈನರ್ ಆಗ್ಬೋದು ನೀವಲ್ಲಿ. ಬ್ಯಾಚುಲರ್ ಆಫ್ ಪ್ಲಾನಿಂಗ್ ಆ್ಯಂಡ್ ಡಿಸೈನು ಆ್ಯಂಡ್ ಟೆಕ್ನಿಕಲ್ ಎಂಟ್ರಿ ಇನ್ ಇಂಡಿಯನ್ ಆರ್ಮಿ. ದೆನ್ 4 ವರ್ಷ BE ಮಾಡ್ಬೋದು, ಎಂಜಿನಿಯರಿಂಗ್ ಕೋರ್ಸು. BE ಮಾಡಿದ್ರೆ ಏನೇನು ಮಾಡ್ಬೋದಪ್ಪ ಅಂದರೆ IAS ಎಕ್ಸಾಮು, ಅದರಲ್ಲಿ ಜಾಬ್ ಇನ್ ಪಬ್ಲಿಕ್ ಸೆಕ್ಟರ್ ಕಂಪ್ನಿ, ಜಾಬ್ ಇನ್ ರೈಲ್ವೇಸು. ಆಮೇಲೆ ME ಮಾಡ್ಬೋದು, BE ಆದಮೇಲೆ ME ಇರುತ್ತೆ, ಇಂಜಿನಿಯರಿಂಗ್ ಆಗ್ಬೋದು, ಅದರಲ್ಲಿ ಮತ್ತೆ ಪ್ರೊಫೆಸರ್ ಆಗ್ಬೋದು ನೀವು. ಆಮೇಲೆ ಮರ್ಚೆಂಟ್ ನಾವೇ, ಆಮೇಲೆ ಮರೈನ್ ಎಂಜಿನಿಯರ್ ಆಗ್ಬೋದು ಅದರಲ್ಲಿ, ರೈಟ್? ದೆನ್ BE ಮಾಡ್ಕೊಂಡಾದ್ಮೇಲೆ ಡಿಫೆನ್ಸ್ ಡೈರೆಕ್ಟ್ ಎಂಟ್ರಿ. BE ಮಾಡ್ಕೊಂಡ್ರೆ ಡಿಫೆನ್ಸ್ಗೆ ಹೋದ್ರಿ ಅಂದರೆ ನೀವು ಇಂಡಿಯನ್ ನಾವೇ ಮತ್ತು ಏರ್ಫೋರ್ಸಲ್ಲಿ ಸಾಕಷ್ಟು ಆಪರ್ಚುನಿಟಿ ಇದೆ. BE ಮಾಡ್ಕೊಂಡವರು IAS ಎಕ್ಸಾಮ್, IPS ಎಕ್ಸಾಮ್ಸ್ ಎಲ್ಲ ಬರೀಬೋದು. ದೆನ್ B.Tech ಮಾಡ್ಬೋದು. ಓಕೆ, B.Techಲ್ಲಿ ಆಮೇಲೆ BEನಲ್ಲಿ ಇನ್ನೊಂದೆರಡು ಇದ್ದಾವೆ, MS ಮಾಡ್ಬೋದು ಮತ್ತು MBA ಮಾಡ್ಬೋದು. ಗೌರ್ಮೆಂಟ್ ಕಾಂಟ್ರಾಕ್ಟ್ರ್ ಮಾಡೋಕ್ಕೂ ಸಿವಿಲ್ ನಿಮಗೆ ಇದನ್ನು ತೊಗೋಬೋದು. ಏನಪ್ಪ, BE ಮಾಡಿಕೊಂಡ್ರೆ ಗೌರ್ಮೆಂಟ್ ಲೈಸೆನ್ಸ್ ತೊಗೊಂಡ್ರೆ ಯು ಕ್ಯಾನ್ ಡೂ ಗೌರ್ಮೆಂಟ್ ಟೆಂಡರ್ಸ್ ಆಲ್ಸೋ. ಯು ಆರ್ ಎಲಿಜಿಬಲ್ ಟು ಡೂ ದ ಗೌರ್ಮೆಂಟ್ ಟೆಂಡರ್ ವರ್ಕ್ಸ್ BE ಮಾಡಿಕೊಂಡ್ರೆ. ದೆನ್ M.Tech ಮಾಡಿಕೊಂಡ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IITನಲ್ಲಿ ನೀವು ಜಾಯ್ನ್ ಆಗಿ ಅಲ್ಲಿ ಕೋರ್ಸ್ ಮಾಡ್ಕೋಬೋದು. ಸೊ ನೀವು IITಗೆ ಹೋದ್ರಿ ಅಂದರೆ ನಿಮ್ಮನ್ನು ಹಿಡಿಯೋರೇ ಇರಲ್ಲ, ನೀವು ನಿಮ್ಮ ಲೆವೆಲ್ಲೇ ಚೇಂಜ್ ಆಗಿಬಿಡುತ್ತೆ. ಆ ಲೆವೆಲ್ಲಿ ನೀವು ಟೆಕ್ನಿಕಲಿ ನೀವು ಫಾಸ್ಟ್ ಆಗಿಬಿಡ್ತೀರ. ಇಲ್ಲಿ ಏನು ಮಾಡ್ಬೋದು ಅಂದರೆ PCM ತೊಗೊಂಡವರು B.Tech ಮಾಡ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ B.Tech ಮಾಡ್ಬೋದು. ಅದಾದಮೇಲೆ ಬನ್ನಿ 2 ವರ್ಷ ಡೈರೆಕ್ಟ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಡಿಪ್ಲೊಮೊ ಇರುತ್ತೆ.
ದೆನ್ BCS ಇರುತ್ತೆ. ಇದು ಏನಂದರೆ PCM ಕಾಂಬಿನೇಷನ್ ತೊಗೊಂಡಿರೋರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನಾನು. ದೆನ್ BCS, BCA, BSc ಫಿಸಿಕ್ಸ್, ಆಮೇಲೆ MCA ಮಾಡ್ಬೋದು, MCS, MBA, MCM ಈ ಎಲ್ಲ ಕೋರ್ಸ್ಗಳು ಮಾಡ್ಬೋದು, ರೈಟ್. ಅದಾದಮೇಲೆ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಡಿಪ್ಲೊಮೊ FTII ಅದು ಒಂದು ಕೋರ್ಸ್ ಇದೆ, ಅದನ್ನು ಕೂಡ ಯು ಕ್ಯಾನ್ ಗೋ ಥ್ರೂ ದಟ್. ದೆನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ, ರೈಟ್. ಇಷ್ಟನ್ನು ನೀವು PUC ಸೈನ್ಸ್ ತೊಗೊಂಡ್ರೆ ಅದರ PCMB, PCB, PCM ಈ 3 ಕಾಂಬಿನೇಷನಲ್ಲಿ ಮಾಡ್ಬೋದು. ಇಲ್ಲಿ ಮೇಲೆ ಫಸ್ಟಲ್ಲಿ ಇರುವಂಥದ್ದು ಏನಿದೆ ಅಂದರೆ SSLC ಮೇಲೆ ಮಾಡೋಂಥ ಕೋರ್ಸ್ಗಳಿದೆ. ಇದು ಯಾರಿಗೆ ಬೇಕಪ್ಪ ಅಂದರೆ, ಇದು SLC ನೋಡಿ, ಈಗ PUCನಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿರುತ್ತೆ ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಹೋಗಿರುತ್ತೆ, ಇಲ್ಲ ನಾನು ಇನ್ನು 2 ತಿಂಗಳಿಗೆ ಕಟ್ಕೊಂಡು ಪಾಸ್ ಮಾಡ್ಕೋಬೇಕು, ಆವಾಗ ಏನು ಮಾಡಬೇಕಪ್ಪ ಈಗ ನಾನು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬಹುದು ಅನ್ನೋಂಥದ್ದು ಏನಾದ್ರು ಇತ್ತು ಅಂದರೆ, ನೀವು ಆ ಗ್ಯಾಪಲ್ಲಿ ಈ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋಬೋದು. SLC ಮೇಲೆ ಏನಪ್ಪ, ಎಂಜಿನಿಯರಿಂಗ್ ಡಿಪ್ಲೊಮೊ, 3 ವರ್ಷದ ಎಂಜಿನಿಯರಿಂಗ್ ಡಿಪ್ಲೊಮೊ SLC ಮೇಲೆ ನಾನು ಹೇಳ್ತಾ ಇರೋದು ಇದು, ಓಕೆನಾ. 3 ವರ್ಷ ಮೇಲೆ ಡಿಗ್ರಿ ಎಂಜಿನಿಯರಿಂಗ್, ಅದು ಡಿಪ್ಲೊಮೊ ಆದಮೇಲೆ 3 ವರ್ಷ ಮತ್ತೆ ಎಂಜಿನಿಯರಿಂಗ್ ಮಾಡಬೇಕು, ಅಲ್ಲಿ ಗೌರ್ಮೆಂಟ್ ಕಾಂಟ್ರಾಕ್ಟರ್ ಆಗ್ಬೋದು. ಸೊ ನೀವು ಎಂಜಿನಿಯರಿಂಗ್ ಮಾಡೋಕ್ಕೆ ಹಿಂಗೂ ಹೋಗ್ಬೋದು, PUC ಮಾಡೋ ಎಂಜಿನಿಯರ್ ಆಗಬೇಕು ಅಂತ ಇಲ್ಲ, ನೀವು ಡಿಪ್ಲೊಮೊ ಮಾಡಿ ಎಂಜಿನಿಯರ್ ಆಗ್ಲಿಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ, ಓಕೆನಾ. ದೆನ್ LIC ಏಜೆಂಟ್, ಮತ್ತು ಇಲ್ಲಿ RTO ಇನ್ಸ್ಪೆಕ್ಟರ್ ಆಗ್ಬೋದು. 3 ವರ್ಷ ನೀವು ಡಿಪ್ಲೊಮೊ ಮಾಡಿದರೆ ಅದಾದಮೇಲೆ ಇಲ್ಲಿ RTO ಇನ್ಸ್ಪೆಕ್ಟರ್ ಎಕ್ಸಾಮ್ ಇರುತ್ತೆ, ಆ ಎಕ್ಸಾಮ್ ಬರೆದ್ರೆ ನೀವು RTO ಇನ್ಸ್ಪೆಕ್ಟರ್ ಆಗ್ತೀರಾ. ದೆನ್ ಅಸೋಸಿಯೇಟ್ ಮೆಂಬರ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ AMIE, ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರ್ ಆಗಿ ನೀವು ಹೊರ ಹೊಮ್ಮಬಹುದು ಈ 3 ವರ್ಷ ಡಿಪ್ಲೊಮೊ ಮಾಡಿದರೆ. ಇಲ್ಲಿ ಮರ್ಚೆಂಟ್ ನಾವೇ ಇಲ್ಲಿ 3 ವರ್ಷ ಕೋರ್ಸ್ ಅದು ಮಾಡಿಕೊಂಡು ಅಲ್ಲಿ ಕೂಡ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ದೆನ್ LIC ಏಜೆನ್ಸಿ ತೊಗೋಬೋದು. ಆರ್ಮಿ ಮತ್ತು ನಾವೇನಲ್ಲಿ ಏರ್ಫೋರ್ಸ್ನಲ್ಲಿ, ಡಿಫೆನ್ಸ್ನಲ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸಾಮ್ ತೊಗೊಂಡು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೀವು ಏರ್ಮೆನ್ನು, ನಾವಿಕ್ಕು, ಸೋಲ್ಜರ್ ಆಗಿ ಕೂಡ ಬರಬಹುದು ಆಫ್ಟರ್ SLC ಹೇಳಕತ್ತೀನಿ ನಾನು, ಓಕೆ. ದೆನ್ ಆರ್ಟ್ಸ್ನಲ್ಲಿ 2 ವರ್ಷ ಆರ್ಟ್ಸ್ ಟೀಚರ್ ಡಿಪ್ಲೊಮೊ ತೊಗೋಬೋದು. ದೆನ್ 5 ವರ್ಷ ಫೈನ್ ಆರ್ಟ್ಸ್ ಕೋರ್ಸ್ ಜಾಯ್ನ್ ಆಗ್ಬೋದು. ದೆನ್ 2 ವರ್ಷ ITI ಮಾಡ್ಬೋದು, ITI ಫಿಟ್ಟರು, ವೆಲ್ಡರು, ಮೆಕ್ಯಾನಿಸ್ಟು, ಸ್ಟೆನೋಗ್ರಾಫರು, ಡೀಸೆಲ್ ಮೆಷಿನ್ ಎಕ್ಸೆಟ್ರಾ, ಓಕೆ. ಆಮೇಲೆ ರೈಲ್ವೆ ಟಿಕೆಟ್ ಕಲೆಕ್ಟರ್ ಆಗ್ಬೋದು ನೀವು SLC ಪಾಸ್ ಆದರೆ. ಸೊ ನಾನು ಇವ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮದು ಒಂದು ಸಬ್ಜೆಕ್ಟ್ ಹೋಗಿದ್ರೆ PUCನಲ್ಲಿ ನೀವೇನು ಮಾಡ್ಬೋದು, ಒಂದು 2-3 ತಿಂಗಳು ಗ್ಯಾಪಲ್ಲಿ, ಆ ಗ್ಯಾಪಲ್ಲೇ ಒಂದು ಯಾವ್ದಾರು ಒಂದು ಡಿಪ್ಲೊಮೊ ಕೋರ್ಸ್ ಮಾಡ್ಕೋಬೋದು, ಅಥವಾ ಆಲ್ಟರ್ನೇಟ್ ಆಗಿ ನೀವು ಜಾಬ್ಗೆ ನೀವು ಈಗಲಿಂದನೇ ಟ್ರೈ ಮಾಡ್ಬೋದು, ಓಕೆ. ಅದು ಪಾಸ್ ಆಗುತ್ತೆ. ಪಾಸ್ ಆದಮೇಲೆ ಏನು ಮಾಡ್ಬೋದು ಅಂತ ಅನ್ನೋದಕ್ಕೆ ನೀವು ಇಲ್ಲೂ ಕೂಡ ನೀವು ಒಂದು ಆಪ್ಷನ್ ಯೋಚನೆ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ದೆನ್ ಇಲ್ಲಿ ಬ್ಯಾಂಕ್, ಇನ್ಶೂರೆನ್ಸ್ ತೊಗೋಬೋದು, ಕ್ಲರಿಕಲ್ ಎಕ್ಸಾಮ್ ತೊಗೋಬೋದು, ಅದರ್ ಗೌರ್ಮೆಂಟ್ ಕ್ಲರಿಕಲ್ ಕೇಡರ್ ಎಕ್ಸಾಮ್ ತೊಗೋಬೋದು, ಓಕೆನಾ. ದೆನ್ ಡಿಪ್ಲೊಮೊ ಇನ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ 2 ವರ್ಷ ಇರುತ್ತೆ ಕೋರ್ಸ್ SLC ಮೇಲೆ, ಅದನ್ನು ಮಾಡ್ಬೋದು. ದೆನ್ ಇಲ್ಲಿ ಏನಪ್ಪ ಅಂದರೆ ಸರ್ಟಿಫೈಡ್ ಬಿಲ್ಡಿಂಗ್ ಸೂಪರ್ವೈಸರ್ ಅಂತ 6 ತಿಂಗಳು, ಅದು 1 ಇಯರ್ ಡಿಪ್ಲೊಮೊ ಕೋರ್ಸು. ಡಿಪ್ಲೊಮೊ ಇನ್ ಫಾರ್ಮ್ ಮ್ಯಾನೇಜ್ಮೆಂಟ್, ಅನಿಮಲ್ ಹಸ್ಬೆಂಡ್ರಿನಲ್ಲಿ 6 ತಿಂಗಳು, ನೀವು ಅದನ್ನು 6 ತಿಂಗಳಿಂದ 1 ವರ್ಷದವರೆಗೂ ಇರುತ್ತೆ ಡಿಪ್ಲೊಮೊ ಕೋರ್ಸು. ದೆನ್ ಮೆಡಿಕಲ್ ಲ್ಯಾಬ್ರೇಟರಿ ಟೆಕ್ನಿಷಿಯನ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಇರುತ್ತೆ, ಲ್ಯಾಬ್ ಟೆಕ್ನಿಷಿಯನ್, ಅದಕ್ಕೂ ನೀವು ಜಾಯ್ನ್ ಆಗ್ಬೋದು. ವೇರಿಯಸ್ ಡಿಪ್ಲೊಮೊ, ಸುಮಾರು ಒಂದು 18ರಿಂದ 20 ಡಿಪ್ಲೊಮೊ ಕೋರ್ಸ್ ಇದ್ದಾವೆ SLC ಮೇಲೆ, ನೀವು ಆರಾಮ್ ತೊಗೊಂಡು ಆರಾಮ್ ಮಾಡ್ಕೋಬೋದು. ಆದರೆ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಇಷ್ಟು ವರ್ಷ ಇಷ್ಟು ದಿವಸ ನೀವು ಓದಿರ್ತೀರಾ, ಇದನ್ನು ನೀವು ಡಿಸ್ಕಂಟಿನ್ಯೂ ಮಾಡಿದರೆ ನಿಮ್ಮ ಸ್ಟೂಡೆಂಟ್ ಲೈಫ್ ಅನ್ಯಾಯ ಆಗಿಬಿಡುತ್ತೆ. ಯಾವ ಕಾರಣಕ್ಕೂ ಸ್ಟೂಡೆಂಟ್ ಲೈಫ್ ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ಕೊನೆ ಉಸಿರಿರೋವರೆಗೂ ಕತ್ತೆ ಥರ ದುಡಿಯೋದು ಇದ್ದೇ ಇದೆ. ಆದರೆ ಮಾತ್ರ ನೀವು ಯಾವುದೋ ಒಂದು ಸ್ಟಡಿ ಓದಕ್ಕೆ ಹೋಗ್ಬೇಕು, ನೀವು ಸ್ಟಡಿ ಮಾಡಬೇಕು. ಅಪ್ ಟು 23, 24, 25 ಇಯರ್ಸ್ವರೆಗೂ ಓದೋದ್ರಲ್ಲಿ ಕಾಲ ಕಳೆದ್ರೆ ನಿಮ್ಮ ಫ್ಯೂಚರು ಬ್ರೈಟ್ ಆಗಿರುತ್ತೆ. ಇಲ್ಲ ಅಂದರೆ ಕೊನೆಯವರೆಗೂ ಈಗೇನು ಮಾಡ್ತೀರೋ ಅದೇ ಮಾಡ್ಕೊಂಡು ಇರಬೇಕಾಗುತ್ತೆ, ಓಕೆನಾ. ಆ ಕಾರಣಕ್ಕೆ ನೀವು ಯಾವುದೇ ಕಾರಣಕ್ಕೂ ಓದೋದು ನಿಮಗೆ ಮಿಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಆಪ್ಷನ್ಸ್ ಹೇಳಕತ್ತೀನಿ. ಯಾವ್ದಾರು ಒಂದು ಡಿಪ್ಲೊಮೊ ಸೇರ್ಕೊಳ್ರಿ, ನಿಮ್ಗೆ ಹತ್ತಿರದಾಗ ಯಾವ್ದು ಸ್ಕೂಲು, ಕಾಲೇಜ್ ಏನಿರುತ್ತೋ ಡಿಪ್ಲೊಮೊ ಕೋರ್ಸ್ ಸೇರ್ಕೊಳ್ಳಿ. ಭಾಳ ಏನೋ ಒಂದು ನಿಮಗೆ ಮುಂದೆ ಒಂದು ದಾರಿ ಸಿಗುತ್ತೆ, ಓಕೆನಾ. ಇಂಟೀರಿಯರ್ ಡಿಸೈನರು, ಸ್ಟೆನೋಗ್ರಾಫರು, ಪ್ರೈವೇಟ್ ಸೆಕ್ರೆಟರಿ ಪ್ರಾಕ್ಟೀಸು, ಬ್ಯೂಟಿ, ಕಲ್ಚರ್ ಆ್ಯಂಡ್ ಹೇರ್ ಡ್ರೆಸ್ಸಿಂಗು, ಗಾರ್ಮೆಂಟ್ ಟೆಕ್ನಾಲಜಿ, MSc ಕೋರ್ಸಸ್ಸು, ಓಕೆನಾ. ಈ SLC ಆದಮೇಲೆ ಮತ್ತು PUC ಆದಮೇಲೆ ಕೂಡ ನೀವು ಸ್ಕೋರ್ ಕಡಿಮೆ ಇರೋರು ಏನು ಮಾಡ್ಬೋದು ಅಂದರೆ, ಇಲ್ಲೇ ನಮ್ಮ ದಾವಣಗೆರೆ ಹತ್ರ ತೋಳು ಹುಣಸೆನಲ್ಲಿ ಸುಮಾರು ಒಂದು 15ರಿಂದ 20 ಡಿಪ್ಲೊಮೊ ಕೋರ್ಸ್ಗಳನ್ನು 3 ತಿಂಗಳು ವಿತ್ ಟ್ರೈನಿಂಗ್, ವಿತ್ ರೆಸಿಡೆನ್ಷಿಯಲ್ ಟ್ರೈನಿಂಗ್, ಫ್ರೀ ಟ್ರೈನಿಂಗ್ಸ್ ಕೊಡ್ತಾರೆ. 10 ದಿವಸ, 15 ದಿವಸ, ಅಥವಾ 20 ದಿವಸ, 1 ತಿಂಗಳು, ಆ ಥರ ಎಲ್ಲ ನಿಮಗೆ ಟ್ರೈನಿಂಗ್ ಆಪ್ಷನ್ಸು ಬೇಕಾದಷ್ಟು ಸಂಸ್ಥೆಗಳು ಕೊಡ್ತಾರೆ ಆಲ್ ಓವರ್ ಕರ್ನಾಟಕದಲ್ಲಿ. ಎಲ್ಲರ ಒಂದು ಕಡೆ ಹೋಗಿ ಸೇರ್ಕೊಳ್ರಿ, ನಿಮಗೆ ಬ್ರೈಟ್ ಫ್ಯೂಚರ್ ಆಗುತ್ತೆ. ಆದರೆ ಮಾತ್ರ
ನೀವು ಇವತ್ತು ತಗೊಳ್ಳೋ ಡಿಸಿಷನ್ ಹೆಂಗಿರ್ಬೇಕಪ್ಪ ಅಂದರೆ ಸೋಲೆ ಗೆಲುವಿನ ಮೆಟ್ಟಿಲು. ಇವತ್ತು ನಾನು ತಗೊಂಡ್ರೆ ನನ್ನ ಲೈಫ್ ಒಂದು ದೊಡ್ಡ ನಿರ್ಧಾರನೇ ತಗೊಳ್ರಿ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಬ್ರಿಲಿಯಂಟ್ ಆಗಿರ್ತೀರ, ಪ್ರತಿಯೊಬ್ಬರು ಕೂಡ ಸ್ಟ್ರಾಂಗ್ ಆಗಿರ್ತೀರ. ಯಾವ ಕಾರಣಕ್ಕೂ ಮಾರ್ಕ್ಸ್ ಕಡಿಮೆ ಬಂತು ಅದು ಹಂಗಾತ ಅಂತ ನೀವು ಗಿವ್ ಅಪ್, ಅದನ್ನು ಬಿಡೋಕ್ಕೆ ಹೋಗಬೇಡಿ. ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ರಿ, ಆ ಡಿಸಿಷನ್ ಮೇಲೆ ನಿಲ್ರಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ಓಕೆ, ಬಾಯ್.